ಸರ್ ನಮಗೆ ಒಂದೇನು ಅಂದರೆ ನಮಗೆ ಮೂಲತಃ ನಾವೆಲ್ಲ ಗ್ರಾಮ ಹಳ್ಳಿಯವರೆಲ್ಲ ನಾವು. ಸೊ ನಮಗೇನು ಅಂದರೆ ಎಲ್ಲರೂ ಕೂಡ ನಾವು ಶಾಸಕರಾಗಕ್ಕಾಗಲ್ಲ, ಎಲ್ಲರೂ ಕೂಡ ಎಂ ಪಿ ಆಗಕ್ಕಾಗಲ್ಲ. ಸೊ ನಮ್ಗಳ ದೃಷ್ಟಿ ಏನಿತ್ತು ಅಂದರೆ ನಾವು ಈ ಒಂದು ಪಂಚಾಯತಿನ ಈ ರೀತಿ ಮಾಡಲಿಕ್ಕೆ ನಮ್ಮ ಕಲ್ಪನೆ ಏನು ಅಂದರೆ, ಸೊ ಒಬ್ಬ ಸದಸ್ಯಾಗಿ ಈ ಒಂದು ಗ್ರಾಮದಲ್ಲಿ ಅಂದರೆ ಗ್ರಾಮ ಮೀನ್ಸ್ ನಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿ ಜನಾಂಗದವರು, ರೈತಾಪಿ ವರ್ಗ ಎಲ್ಲ ಜನಾಂಗದವರು ಇರ್ತಾರೆ. ಸೊ ಒಂದು ಟೈಮ್ ಸದಸ್ಯರಾಗಕ್ಕೆ 10-20 ವರ್ಷ ಅವರು ಎಲ್ಲ ರೀತಿಯಾದ ಹೋರಾಟನ ಸವಿಸಿರ್ತಾರೆ. ಸೊ ಹಂಗಾಗಿ ಈ ಒಂದು ಪಂಚಾಯತಿಗೆ ಬಂದಾಗ ಏನೆಂದರೆ ಹಳೆ ಬಿಲ್ಡಿಂಗ್ ಏನಾಗಿತ್ತು ಅಂದರೆ ಸೋರ್ತಾ ಇತ್ತು, ನೀರು ಬರ್ತಾಯಿತ್ತು, ಈ ರೀತಿಯಾದ ಒಂದೆಲ್ಲ ಇತ್ತು. ನಾವು 2005ರಲ್ಲಿ ಪ್ರಥಮವಾಗಿ ನಾವು ಈ ಪಂಚಾಯತಿ ಸದಸ್ಯನಾಗಿ ಬಂದು ಅಧ್ಯಕ್ಷ ಆಗ್ತೀನಿ ನಾನು. ಸೊ ಆ ಸಂದರ್ಭದಲ್ಲಿ ಚೇರ್ ಕೂಡ ಇರಲ್ಲ, ನಮಗೆ ಬೇರೆ ಕಡೆಯಿಂದ ಚೇರ್ ತಂದು ಮೀಟಿಂಗ್ಸ್ ಮಾಡ್ತಕ್ಕಂಥ ಒಂದು ಇದು ಹಿಂದೆ 2000ರಿಂದ 2005 ನಮ್ಮ ಜೊತೆ ಸದಸ್ಯರಾದಂಥ ಹಿರಿಯ ಸದಸ್ಯರು ಬಿ ಎ ಯೂಸುಫ್ ಅವರು ಹೇಳಿರ್ತಾರೆ. ಸೊ ನಾವು ಅದನ್ನೆಲ್ಲ ಇದು ಮಾಡ್ಕೊಳ್ತೀವಿ. ಆಗ ಆ ಸಂದರ್ಭದಲ್ಲಿ 2007ರಲ್ಲಿ ನಾವು ಬಿಲ್ಡಿಂಗ್ ಮಾಡಬೇಕು ಒಂದು ಹೊಸದನ್ನು, ನಾವು ಹಳೆಯದ್ರಲ್ಲೇ ಇರಬಾರ್ದು, ನಾವೇನಿದ್ದೀವಿ ನಾವು ಇದನ್ನು ಮಾಡಬೇಕು ಅಂತೇಳಿ. ಸೊ ಅವತ್ತಿನ ಫೈನಾನ್ಸ್ ಏನು ಭಾರತ ಸರ್ಕಾರದಿಂದ ಬರುತ್ತೆ ಆ ಒಂದು ವರ್ಷದ ಹಣನ ನಾವೆಲ್ಲ ಸದಸ್ಯರುಗಳು, ಹಿರಿಯ ಸದಸ್ಯರು ನಾವೆಲ್ಲ ಚರ್ಚೆ ಮಾಡಿ ಒಂದು ಈ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ, ಹಿಂದೆ ಇದ್ದಾಗಂತ ಹಳೆ ಬಿಲ್ಡಿಂಗ್ನಲ್ಲಿ ನಾವು ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು 14 ಲಕ್ಷ ರೂಗಳನ್ನ ಅವತ್ತಿನ ದಿವಸ 12ನೇ ಹಣಕಾಸು 13ನೇ ಹಣಕಾಸು ಇರುತ್ತೆ. ಸೊ ಆ ಹಣನ ಇದಕ್ಕೆ ಒಂದು ವರ್ಷದ ವ್ಯಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. 2007ರಲ್ಲಿ ಇದು ಶಂಕುಸ್ಥಾಪನೆ ಆಗುತ್ತೆ. ಸೊ ಇದು ನಾನೇನಾಗಿತ್ತು ಅಂದರೆ 9ನೇ ತರಗತಿಯಲ್ಲಿ ನಾನೊಂದು ಟೂರ್ ಹೋಗಿರ್ತೀನಿ, ವಿಧಾನಸೌಧ ನೋಡಿರ್ತೀನಿ. ಸೊ ಶಾಲೆಯಿಂದ ಹೋದಂಥ ಸಂದರ್ಭದಲ್ಲಿ ಟೂರಲ್ಲಿ ನೋಡಿದಂಥ ಇದು ಆ ಪರಿಕಲ್ಪನೆ ನಮಗೆ ಹಾಗೇ ಇರುತ್ತೆ. ಜೊತೆಗೆ ನನಗೇನು ಅಂದರೆ ಒಂದು ಸ್ವಲ್ಪ ನನಗೆ ಹೃದಯ ಒಂದು ರೀತಿ ಇದು ನಮಗೇನು ಅಂದರೆ ಸ್ಥಳೀಯವಾಗಿ ಒಂದು ಹಳ್ಳಿ ಜನಕ್ಕೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಸಿಗಬೇಕು ಅನ್ನೋ ಒಂದು ಇದು ನನ್ನ ಮನಸ್ಸಲ್ಲಿ ಇರುತ್ತೆ. ನನಗೆ ತುಂಬ ವರ್ಷಗಳ ಕಾಲ ನನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಸದಸ್ಯನಾಗಿ ಒಳ್ಳೆ ಕೆಲಸಗಾರ ಅನ್ನೋ ಒಂದು ಉದ್ದೇಶದಿಂದ ನನ್ನ ಎಲೆಕ್ಷನ್ ಮಾಡಲಿಕ್ಕೆ ಏನು ಇದಿರಲ್ಲ, ನನ್ನ ಹಾಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಮತ್ತು ಜನರಲ್ ಬಂದಾಗಲೂ ಕೂಡ ನನ್ನನ್ನು ಪ್ರಥಮವಾಗಿ ಅಧ್ಯಕ್ಷನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಪಂಚಾಯತಿ ಮೇಲೆ ನಮಗೆ ತುಂಬ ಏನು ಈ ಪಂಚಾಯತಿ ವ್ಯಾಪ್ತಿ ಜನ ಇದ್ದಾರೆ, ನಮಗೆ ಅವ್ರ ಮೇಲೆ ತುಂಬ ಗೌರವ ಇದನ್ನು ನನಗೆ ಹುಟ್ಟಿರುತ್ತೆ. ಸೊ ಅದರ ನಂತರ ನಮಗೇನು ಅಂದರೆ ಎಲ್ಲ ಒಂದು ಬಡ ಜನತೆ ಬಂದಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಇದಿರಬೇಕು. ಸೊ ಪಂಚಾಯತಿಲಿ ಏನೂ ಇಲ್ಲ, ಏನಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಜೀವನದ ಪೂರ್ತಿ ಕಷ್ಟಪಟ್ಟು ನಾವು ಒಂದು ಸದಸ್ಯತ್ವ ಒಂದು ಈ ಥರ ಜಾಗಕ್ಕೆ ಬಂದು ಕೂರೋದಕ್ಕೆ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಅನ್ನೋ ಭಾವನೆ ಬರಬಾರ್ದು. ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಇದಿರಬೇಕು, ಇಲ್ಲೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಅಂತ ಆಗಬೇಕು. ಈಗ ಹಾಲಿ ಇರೋ ಬಾಡಿ ಇರ್ಬೋದು ಅಥವಾ ಈ ಕಟ್ಟಡ ಆಗಬೇಕಾದ್ರಿಂದ ಬಾಡಿ ಇರ್ಬೋದು, ಎಲ್ಲರೂ ಒಮ್ಮತದಿಂದ ಸಹಕಾರದಿಂದ ಮಾಡಿರೋ ಹೊತ್ತಿಗೆ ಈ ಥರದ್ದು ಒಂದು ಕಟ್ಟಡ ಮೂಡಿ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ ಸರ್. ಪರಿಕಲ್ಪನೆ ನನ್ನ ಪತಿಯವ್ರದ್ದೇ ಸರ್. ಅವರು 2005ರಿಂದ ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರಿಗೊಂದು ಫಸ್ಟಿಂದ ಒಂದು ಗಾಂಧಿ ಪುರಸ್ಕಾರ ಬಂದಾಗ ಅವರು ಹೋದಾಗ ಒಂದು ಉಡುಪಿ ಸೈಡ್ ಯಾವುದೋ ಒಂದು ಪಂಚಾಯತಿನ ಅಲ್ಲಿ ಸೆಲೆಕ್ಟ್ ಆಗಿದ್ದಾಗ, ಬಿಲ್ಡಿಂಗ್ ಸೆಲೆಕ್ಟ್ ಆಗಿದ್ದಾಗ ಒಂದು ನೋಡಿದ್ರಂತೆ. ಅವರಿಗೊಂದು ಒಂದು ಪರಿಕಲ್ಪನೆ ಇತ್ತು, ನಮ್ಮ ಪಂಚಾಯತಿನ ನಾನು 2005ರಿಂದ ಇಲ್ಲಿ ಒಂದು ಸದಸ್ಯ ಆಗಿದ್ದೀನಿ, ಇದಾಗಿದ್ದೀನಿ, ಬಾಡಿಯಲ್ಲಿದ್ದೀನಿ, ಒಂದು ಮಾಡಬೇಕು ಅನ್ನೋದೊಂದು ಪರಿಕಲ್ಪನೆ ಇತ್ತು ಸರ್. ಅದೇ ರೀತಿ ಅವರು ಚಿಕ್ಕ ವಯಸ್ಸಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ವಿಧಾನಸಭೆಗೇನೋ ಫಸ್ಟು ಟೂರ್ ಏನೋ ಕರ್ಕೊಂಡು ಹೋದಾಗ ಅದು ಅವ್ರ ತಲೆಯಲ್ಲಿ ಇತ್ತು ಒಂದು ಮಾಡಬೇಕು ಅಂತ. 18 ಜನ ಸದಸ್ಯರಿದ್ದೀವಿ ಸರ್. ಎಲ್ಲರೂ ಒಮ್ಮತದಿಂದ 15th ಫೈನಾನ್ಸಿಂದು ಅಮೌಂಟ್ನ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಮತ್ತು ಗಾಂಧಿ ಪುರಸ್ಕಾರದ ಅಮೌಂಟ್ನ ಬಳಸ್ಕೊಂಡು ಸ್ಥಳೀಯ ಮುಖಂಡರುಗಳು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಎಲ್ಲ ಗ್ರಾಮಸ್ಥರದ್ದು ಮತ್ತು ನಿಧಿ ಅಮೌಂಟನ್ನು ಸ್ವಲ್ಪ ಬಳಸ್ಕೊಂಡು ಈ ಥರವಾಗಿ ಮಾಡಿದ್ದೀವಿ ಸರ್. ಈಗ ಕಟ್ಟಿರೋದು ಮಾತ್ರಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಸಹ ಎಲ್ಲರ ಜವಾಬ್ದಾರಿಯಾಗಿರುತ್ತೆ. ಪ್ರತಿಯೊಬ್ಬರ ಜವಾಬ್ದಾರಿನೂ ಕ್ಲೀನಾಗಿ ಇಟ್ಕೊಳೋದಕ್ಕೂ ಪ್ರತಿಯೊಬ್ಬರ ಜವಾಬ್ದಾರಿನೂ ಆಗಿರುತ್ತೆ ಸರ್. ಬರೀ ಕಟ್ಟಡದಲ್ಲಿ ಮಾದರಿ ಅಂತಲ್ಲ, ಸೇವೆನೂ ಕೂಡ ಸರ್ ನಮಗೆ ಒಂದೇನು ಅಂದರೆ ನಮಗೆ ಮೂಲತಃ ನಾವೆಲ್ಲ ಗ್ರಾಮ ಹಳ್ಳಿಯವರೆಲ್ಲ ನಾವು. ಸೊ ನಮಗೇನು ಅಂದರೆ ಎಲ್ಲರೂ ಕೂಡ ನಾವು ಶಾಸಕರಾಗಕ್ಕಾಗಲ್ಲ, ಎಲ್ಲರೂ ಕೂಡ ಎಂ ಪಿ ಆಗಕ್ಕಾಗಲ್ಲ. ಸೊ ನಮ್ಗಳ ದೃಷ್ಟಿ ಏನಿತ್ತು ಅಂದರೆ ನಾವು ಈ ಒಂದು ಪಂಚಾಯತಿನ ಈ ರೀತಿ ಮಾಡಲಿಕ್ಕೆ ನಮ್ಮ ಕಲ್ಪನೆ ಏನು ಅಂದರೆ, ಸೊ ಒಬ್ಬ ಸದಸ್ಯಾಗಿ ಈ ಒಂದು ಗ್ರಾಮದಲ್ಲಿ ಅಂದರೆ ಗ್ರಾಮ ಮೀನ್ಸ್ ನಮ್ಮ ಈ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿ ಜನಾಂಗದವರು, ರೈತಾಪಿ ವರ್ಗ ಎಲ್ಲ ಜನಾಂಗದವರು ಇರ್ತಾರೆ. ಸೊ ಒಂದು ಟೈಮ್ ಸದಸ್ಯರಾಗಕ್ಕೆ 10-20 ವರ್ಷ ಅವರು ಎಲ್ಲ ರೀತಿಯಾದ ಹೋರಾಟನ ಸವಿಸಿರ್ತಾರೆ. ಸೊ ಹಂಗಾಗಿ ಈ ಒಂದು ಪಂಚಾಯತಿಗೆ ಬಂದಾಗ ಏನೆಂದರೆ ಹಳೆ ಬಿಲ್ಡಿಂಗ್ ಏನಾಗಿತ್ತು ಅಂದರೆ ಸೋರ್ತಾ ಇತ್ತು, ನೀರು ಬರ್ತಾಯಿತ್ತು, ಈ ರೀತಿಯಾದ ಒಂದೆಲ್ಲ ಇತ್ತು. ನಾವು 2005ರಲ್ಲಿ ಪ್ರಥಮವಾಗಿ ನಾವು ಈ ಪಂಚಾಯತಿ ಸದಸ್ಯನಾಗಿ ಬಂದು ಅಧ್ಯಕ್ಷ ಆಗ್ತೀನಿ ನಾನು.
ಸೊ ಆ ಸಂದರ್ಭದಲ್ಲಿ ಚೇರ್ ಕೂಡ ಇರಲ್ಲ. ನಮಗೆ ಬೇರೆ ಕಡೆಯಿಂದ ಚೇರ್ ತಂದು ಮೀಟಿಂಗ್ಸ್ ಮಾಡ್ತಕ್ಕಂಥ ಒಂದು ಇದು ಹಿಂದೆ 2000ರಿಂದ 2005 ನಮ್ಮ ಜೊತೆ ಸದಸ್ಯರಾದಂಥ ಹಿರಿಯ ಸದಸ್ಯರು BA ಯೂಸುಫ್ ಅವರು ಹೇಳಿರ್ತಾರೆ. ಸೊ ನಾವು ಅದನ್ನೆಲ್ಲ ಇದು ಮಾಡ್ಕೊಳ್ತೀವಿ. ಆಗ ಆ ಸಂದರ್ಭದಲ್ಲಿ 2007ರಲ್ಲಿ ನಾವು ಬಿಲ್ಡಿಂಗ್ ಮಾಡಬೇಕು ಒಂದು ಹೊಸದನ್ನು, ನಾವು ಹಳೆಯದ್ರಲ್ಲೇ ಇರಬಾರ್ದು, ನಾವೇನಿದ್ದೀವಿ ನಾವು ಇದನ್ನು ಮಾಡಬೇಕು ಅಂತ ಹೇಳಿ. ಸೊ ಅವತ್ತಿನ ಫೈನಾನ್ಸ್ ಏನು ಭಾರತ ಸರ್ಕಾರದಿಂದ ಬರುತ್ತೆ ಆ ಒಂದು ವರ್ಷದ ಹಣನ ನಾವೆಲ್ಲ ಸದಸ್ಯರುಗಳು, ಹಿರಿಯ ಸದಸ್ಯರು ನಾವೆಲ್ಲ ಚರ್ಚೆ ಮಾಡಿ ಒಂದು ಈ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ, ಹಿಂದೆ ಇದ್ದಾಗಂತ ಹಳೆ ಬಿಲ್ಡಿಂಗ್ನಲ್ಲಿ ನಾವು ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಈ ಬಿಲ್ಡಿಂಗ್ ಕಟ್ಟಲಿಕ್ಕೆ ನಾವು 14 ಲಕ್ಷ ರೂಗಳನ್ನ ಅವತ್ತಿನ ದಿವಸ 12ನೇ ಹಣಕಾಸು 13ನೇ ಹಣಕಾಸು ಇರುತ್ತೆ. ಸೊ ಆ ಹಣನ ಇದಕ್ಕೆ ಒಂದು ವರ್ಷದ ವ್ಯಯ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀವಿ. 2007ರಲ್ಲಿ ಇದು ಶಂಕುಸ್ಥಾಪನೆ ಆಗುತ್ತೆ. ಸೊ ಇದು ನಾನೇನಾಗಿತ್ತು ಅಂದರೆ 9ನೇ ತರಗತಿಯಲ್ಲಿ ನಾನೊಂದು ಟೂರ್ ಹೋಗಿರ್ತೀನಿ, ವಿಧಾನಸೌಧ ನೋಡಿರ್ತೀನಿ. ಸೊ ಶಾಲೆಯಿಂದ ಹೋದಂಥ ಸಂದರ್ಭದಲ್ಲಿ ಟೂರಲ್ಲಿ ನೋಡಿದಂಥ ಇದು ಆ ಪರಿಕಲ್ಪನೆ ನಮಗೆ ಹಾಗೇ ಇರುತ್ತೆ. ಜೊತೆಗೆ ನನಗೇನು ಅಂದರೆ ಒಂದು ಸ್ವಲ್ಪ ನನಗೆ ಹೃದಯ ಒಂದು ರೀತಿ ಇದು ನಮಗಿಂದ ಏನು ಅಂದರೆ ಸ್ಥಳೀಯವಾಗಿ ಒಂದು ಹಳ್ಳಿ ಜನಕ್ಕೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಸಿಗಬೇಕು ಅನ್ನೋ ಒಂದು ಇದು ನನ್ನ ಮನಸ್ಸಲ್ಲಿ ಇರುತ್ತೆ. ನನಗೆ ತುಂಬ ವರ್ಷಗಳ ಕಾಲ ನನ್ನ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಸದಸ್ಯನಾಗಿ, ಒಳ್ಳೆ ಕೆಲಸಗಾರ ಒಂದು ಉದ್ದೇಶದಿಂದ ನನ್ನ ಎಲೆಕ್ಷನ್ ಮಾಡಲಿಕ್ಕೆ ಏನು ಇದಿರಲ್ಲ, ನನ್ನ ಹಾಗೆ ಸೆಲೆಕ್ಟ್ ಮಾಡ್ತಾ ಇರ್ತಾರೆ. ಮತ್ತು ಜನರಲ್ ಬಂದಾಗಲೂ ಕೂಡ ನನ್ನನ್ನು ಪ್ರಥಮವಾಗಿ ಅಧ್ಯಕ್ಷನ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಪಂಚಾಯತಿ ಮೇಲೆ ನಮಗೆ ತುಂಬ ಈ ಪಂಚಾಯತಿ ವ್ಯಾಪ್ತಿ ಜನ ಇದ್ದಾರೆ, ನಮಗೆ ಅವ್ರ ಮೇಲೆ ತುಂಬ ಗೌರವ ಇದನ್ನು ನನಗೆ ಹುಟ್ಟಿರುತ್ತೆ. ಸೊ ಅದರ ನಂತರ ನಮಗೇನು ಅಂದರೆ ಎಲ್ಲ ಒಂದು ಬಡ ಜನತೆ ಬಂದಂಥ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದ ಒಂದು ಇದಿರಬೇಕು. ಸೊ ಪಂಚಾಯತಿಲಿ ಏನೂ ಇಲ್ಲ, ಏನಕ್ಕೋಸ್ಕರ ಇಷ್ಟು ಕಷ್ಟಪಟ್ಟು ಜೀವನದ ಪೂರ್ತಿ ಕಷ್ಟಪಟ್ಟು ನಾವು ಒಂದು ಸದಸ್ಯತ್ವ ಒಂದು ಈ ಥರ ಜಾಗಕ್ಕೆ ಬಂದು ಕೂರೋದಕ್ಕೆ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ಅನ್ನೋ ಭಾವನೆ ಬರಬಾರ್ದು. ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ಇದಿರಬೇಕು, ಇಲ್ಲೂ ಕೂಡ ಒಂದು ಒಳ್ಳೆಯ ವ್ಯವಸ್ಥೆ ಇದೆ ಅಂತ ಆಗಬೇಕು. ಈಗ ಖಾಲಿ ಇರೋ ಬಾಡಿ ಇರ್ಬೋದು ಅಥವಾ ಈ ಕಟ್ಟಡ ಆಗಬೇಕಾರಿಂದ ಬಾಡಿ ಇರ್ಬೋದು, ಎಲ್ಲರೂ ಒಮ್ಮತದಿಂದ ಸಹಕಾರದಿಂದ ಮಾಡಿರೋ ಹೊತ್ತಿಗೆ ಈ ಥರದ್ದು ಒಂದು ಕಟ್ಟಡ ಮೂಡಿ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ ಸರ್. ಪರಿಕಲ್ಪನೆ ನನ್ನ ಪತಿಯವ್ರದ್ದೇ ಸರ್. ಅವರು 2005ರಿಂದ ಇಲ್ಲಿ ಈ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ಅವರಿಗೊಂದು ಫಸ್ಟಿಂದ ಒಂದು ಗಾಂಧಿ ಪುರಸ್ಕಾರ ಬಂದಾಗ ಅವರು ಹೋದಾಗ ಒಂದು ಉಡುಪಿ ಸೈಡ್ ಯಾವುದೋ ಒಂದು ಪಂಚಾಯತಿನ ಅಲ್ಲಿ ಸೆಲೆಕ್ಟ್ ಆಗಿದ್ದಾಗ, ಬಿಲ್ಡಿಂಗ್ ಸೆಲೆಕ್ಟ್ ಆಗಿದ್ದಾಗ ಒಂದು ನೋಡಿದ್ರಂತೆ. ಅವರಿಗೊಂದು ಒಂದು ಪರಿಕಲ್ಪನೆ ಇತ್ತು, ನಮ್ಮ ಪಂಚಾಯತಿನ ನಾನು 2005ರಿಂದ ಇಲ್ಲಿ ಒಂದು ಸದಸ್ಯ ಆಗಿದ್ದೀನಿ, ಇದಾಗಿದ್ದೀನಿ, ಬಾಡಿಯಲ್ಲಿದ್ದೀನಿ, ಒಂದು ಮಾಡಬೇಕು ಅನ್ನೋದೊಂದು ಪರಿಕಲ್ಪನೆ ಇತ್ತು ಸರ್. ಅದೇ ರೀತಿ ಅವರು ಚಿಕ್ಕ ವಯಸ್ಸಲ್ಲಿ 9th ಸ್ಟ್ಯಾಂಡರ್ಡಲ್ಲಿ ವಿಧಾನಸಭೆಗೇನೋ ಫಸ್ಟು ಟೂರ್ ಏನೋ ಕರ್ಕೊಂಡು ಹೋದಾಗ ಅದು ಅವ್ರ ತಲೆಯಲ್ಲಿ ಇತ್ತು ಒಂದು ಮಾಡಬೇಕು ಅಂತ. 18 ಜನ ಸದಸ್ಯರಿದ್ದೀವಿ ಸರ್. ಎಲ್ಲರೂ ಒಮ್ಮತದಿಂದ 15th ಫೈನಾನ್ಸಿಂದು ಅಮೌಂಟ್ನ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಮತ್ತು ಗಾಂಧಿ ಪುರಸ್ಕಾರದ ಅಮೌಂಟ್ನ ಬಳಸ್ಕೊಂಡು ಸ್ಥಳೀಯ ಮುಖಂಡರುಗಳು ಸಹ ಇದಕ್ಕೆ ಸಹಕಾರ ನೀಡಿದ್ದಾರೆ. ಎಲ್ಲ ಗ್ರಾಮಸ್ಥರದ್ದು ಮತ್ತು ನಿಧಿ ಅಮೌಂಟನ್ನು ಸ್ವಲ್ಪ ಬಳಸ್ಕೊಂಡು ಈ ಥರವಾಗಿ ಮಾಡಿದ್ದೀವಿ ಸರ್. ಈಗ ಕಟ್ಟಿರೋದು ಮಾತ್ರಕ್ಕೆ ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಸಹ ಎಲ್ಲರ ಜವಾಬ್ದಾರಿಯಾಗಿರುತ್ತೆ. ಪ್ರತಿಯೊಬ್ಬರ ಜವಾಬ್ದಾರಿನೂ ಕ್ಲೀನಾಗಿ ಇಟ್ಕೊಳೋದಕ್ಕೂ ಪ್ರತಿಯೊಬ್ಬರ ಜವಾಬ್ದಾರಿನೂ ಆಗಿರುತ್ತೆ ಸರ್. ಬರೀ ಕಟ್ಟಡದಲ್ಲಿ ಮಾದರಿ ಅಂತಲ್ಲ, ಸೇವೆನೂ ಕೂಡ, ಆಡಳಿತನೂ ಕೂಡ ಅದೇ ಥರ ಕೊಡಬೇಕು ಅನ್ನೋದು ನಮ್ಮ ಆಶಯ. ಮುಂದೆ ಬರೋರು ಅಷ್ಟೇ ಒಳ್ಳೆಯ ಆಡಳಿತನ ಕೊಡಲಿ ಅಂತ ಹೇಳಿಬಿಟ್ಟು ಆಶಯ ವ್ಯಕ್ತಪಡಿಸ್ತೀವಿ.